ಇದು 2023 ಮಾಡಲು BMW GS 310. ಈ ಲೋಗೋಗೆ ದುಡ್ಡು. ಆ್ಯಕ್ಚುಲಿ ಇಲ್ಲಿ ಯಾರು ಬರೋಂಗಿಲ್ಲ, ಬಂದರೆ ಪೊಲೀಸರು ಹೊಡಿತಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿದ್ನಲ್ಲ, ಏನಂತಿ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಇದಕ್ಕೆ ಹೋದೆ ನೋಡೋಣ ಅಂತಾನೆ. ಈ ಲುಕ್ಸ್ಗೆ ಫಿದಾ ಆಗಿ ತಗೊಂಡ್ರೆ ಇದನ್ನೇ ತಗೊಳ್ಳೋದು ಅಂತ ಫಿಕ್ಸ್ ಆಗಿ. There was a mastermind behind all this. ಹಾಯ್ ಗಾಯ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ SV ಗೌಡ ವ್ಲಾಗ್ಸ್. ಇಷ್ಟು ದಿವಸ ಕ್ಯಾಮ್ರಾ ಹಿಂದೆ ಇದ್ದವನು ಇವತ್ತು ಕೇಳ್ಬೋದು ನೀವೇನು ಕ್ಯಾಮ್ರಾ ಮುಂದೆ ಬಂದಿದ್ಯಾ ಅಂತ. ಯಾಕಂದರೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಹತ್ರ ಇದೆ ಒಂದು ಸೂಪರ್ ಆದ ಮಿಷಿನ್, ಅದ್ಭುತವಾದ ಮಿಷಿನ್, ಎಕ್ಸ್ಟ್ರಾಡರಿ ಆದ ಮಿಷಿನ್, ನಿಮ್ಮ ಮೆಚ್ಚಿನ BMW GS 310. ನೀವೇನು ನೋಡ್ತಾ ಇದ್ದೀರೋ ಜಾಗ ಇದು ನಮ್ಮ ಮೋದಿಜಿ ಅವರು ಇಲ್ಲಿ ಕೆಂಗೇರಿಗೆ ಯಾವಾಗ ಬಂದಿದ್ರು ಅವರು ಹೆಲಿಕಾಪ್ಟರಿಂದ ಇಳಿಯಕ್ಕೆ ಮಾಡಿರೋಂಥ ಜಾಗ. ಅಂಥ ಜಾಗದಲ್ಲಿ ನಿಲ್ಸ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀನಿ. ಎಂಥ ಸ್ಪೆಷಲ್ ವಿಡಿಯೋ ಇದು. 2023 ಮಾಡಲು BMW GS 310. ಈ ಗಾಡಿ ಸ್ಪೆಷಾಲಿಟಿ ಏನು ಅಂದರೆ ಸೈಡ್ ಆ್ಯಂಗಲಿಂದ ಒಂದು ಯೂಜ್ ಬೈಕ್ ಅಂತಲೇ ಹೇಳ್ಬೋದು. ಇದು 310cc ಆದ್ರೂ ನಿಮಗೆ ಸೈಡ್ ಆ್ಯಂಗಲಿಂದ ನೋಡಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 800,000 cc ಬೈಕ್ ಥರ ಕಾಣಿಸುತ್ತೆ. ಅದೇ ಈ ಬೈಕ್ ಸ್ಪೆಷಾಲಿಟಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಲೋಗೋಗೆ ದುಡ್ಡು. ನಿಮ್ಗೆ ಇಲ್ಲೆಲ್ಲೂ ಹ್ಯಾಲೋಜನ್ ಬಲ್ಬ್ ಕಾಣಿಸಲ್ಲ, ಎಲ್ಲಾ ಕಡೆ LED ಬಲ್ಬ್ ಕಾಣಿಸುತ್ತೆ. ಇಲ್ಲಿ ಇದು ನೋಡ್ಬೋದು, ಡೇ ಟೈಮ್ ರನ್ನಿಂಗ್ ಲೈಟ್ ಅಂತ ಹೇಳ್ಬೋದು. ಇಲ್ಲೂ BMW ಸ್ಟಿಕ್ಕರ್ ಹೊಡೆದಿದ್ದಾರೆ. ಇದು ಇಂಡಿಕೇಟರ್ಸು ಅಷ್ಟೇ, ಇಲ್ಲೂ LEDನೇ. ಬೇಕಾದ್ರೆ ಯಾಕೆ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು LEDನೇ ಬರುತ್ತೆ ನಿಮಗೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇದೇಂತಿಕೆ ಅಂತ ಕೇಳ್ಬೋದು, ಚಿಕ್ಕದು. ಇದು ವೀಲ್ ಅಲೈನ್ಮೆಂಟ್ಗೋಸ್ಕರ. ನೀವು ಸ್ಪೀಡಾಗಿ ಹೋಗ್ಬೇಕಾದ್ರೆ ವೀಲ್ ಏನಾದರೂ ಒಂಚೂರು ಅಳ್ಳಾಡಿದ್ರು ದಬಾಕೊಳ್ಳೋ ಚಾನ್ಸಸ್ ಇದೆ. ಸೊ ಇದು ಪಂಚರ್ ಶಾಪಲ್ಲಿ ನೀವು ವೀಲ್ ಅಲೈನ್ಮೆಂಟ್ ಮಾಡಿಸಿ ಎಲ್ಲಿ ನಿಮ್ಗೆ ವೆಯ್ಟ್ ಕಮ್ಮಿ ಇದೆ ಜಾಸ್ತಿ ಇದೆ ಅವ್ರು ಚೆಕ್ ಮಾಡಿಬಿಟ್ಟು ಈ ಥರದೊಂದು ಕಬ್ಬಿಣದ ಪೀಸ್ ಅಂಟಿಸ್ತಾರಲ್ಲಿ. ಈ ಇಂಜಿನ್ ಕೆಪಾಸಿಟಿ ಬಂದು 313cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಈ ಇಂಜಿನ್ ಸ್ಪೆಷಾಲಿಟಿ ಏನು ಅಂದರೆ, ನಿಮಗೆ ಇಲ್ಲಿ ಪೈಪ್ ಕಾಣಿಸ್ತಾ ಇದೆಯಲ್ಲ, ಎಕ್ಸಾಸ್ಟ್ ಪೈಪು, ಇದು ಹಿಂದೆಗಡೆಯಿಂದ ಕೊಟ್ಟಿದ್ದಾರೆ. ನಿಮಗೆ ಎಲ್ಲ ಬೈಕಲ್ಲೂ ನೋಡ್ಬೋದು, ಮುಂದೆಗಡೆಯಿಂದ ಇದೆ. ಹಿಮಾಲಯನಲ್ಲಿ ನೋಡ್ಬೋದು, ನಿಮಗೆ ಸೈಡಿಂದ ಕೊಡ್ತಾರೆ. ಇದೊಂದು ಮೈನ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದ್ರದ್ದು ನೀವು ರೈಡ್ರು ಹತ್ಬೇಕಾದ್ರೆ ನಿಮ್ಗೆಲ್ಲೂ ಸುಡಲ್ಲ. ಹಿಮಾಲಯನ್ ಇದೆ ನನ್ನ ಹತ್ರ, ಅದು ನಾನು ಕ್ರ್ಯಾಶ್ ಗಾರ್ಡ್ ಹಾಕ್ಸಿರ್ಲಿಲ್ಲ. ಯಾಕಂದರೆ ಕಂಪ್ನಿಯವ್ರು ಕೊಡೋದು ಸೂಪರ್ ಆಗಿರೋ ಕ್ವಾಲಿಟಿ ಕ್ರ್ಯಾಶ್ ಗಾರ್ಡ್ಸ್ ಕೊಡ್ತಾರೆ ಅವರು. ಸೊ ಅದಕ್ಕೆ ನಾನು ಅಲ್ಲಿ ಹಾಕ್ಸಕ್ಕೆ ಹೋಗಲಿಲ್ಲ. ನಾನು ಆಫ್ ರೋಡ್ ಹಾಕ್ಸೋಣ ಅಂತ ಬಿಟ್ಟಿದ್ದೆ, ಫಸ್ಟ್ ಸರ್ವಿಸ್ ಆದಮೇಲೆ ಹಾಕ್ಸೋಣ ಅಂತ ಬಿಟ್ಟಿದ್ದೆ. ಸೊ ಎಲ್ಲೋ ರೈಡ್ ಹೋಗ್ಬೇಕಾದ್ರೆ ಒಂಚೂರು ಆ ಸೈಡ್ ಆಪೋಸಿಟ್ ನನಗೆ ಇಳಿಯೋಕ್ಕೆ ಗ್ರಿಪ್ ಸಿಗಲಿಲ್ಲ. ಸೊ ಇಲ್ಲಿ ಇಳಿಬೇಕಾದ್ರೆ ಒಂಚೂರು ಕಾಲು ಸ್ಲಿಪ್ ಆಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಸುಟ್ಟೋಗಿತ್ತು. ಈ BMW ನೋಡ್ಬೋದು ನೀವೆಲ್ಲೂ ಆ ಥರ ಸುಟ್ಕೊಳ್ಳೋ ಚಾನ್ಸಸ್ ಇಲ್ಲ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಟ್ಯೂಬ್ಲೆಸ್ ಟೈರು. ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ BMW. ಇಲ್ಲೇನು ನೋಡ್ತಾ ಇದ್ದೀರಾ, ಅಲ್ಯೂಮಿನಿಯಂ ವೀಲ್ ಏನಕ್ಕೆ ಹಾಕಿದ್ದಾರೆ ಅಂದರೆ ನಿಮ್ಗೆ ಇದರಲ್ಲಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಇನ್ನೊಂದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಿಮ್ಗೆ ಹಂಗೆ ಹಿಂದೆ ಬಂತು ಅಂದರೆ ಹಿಂದೆನೂ ಅಷ್ಟೇ, ಹಿಂದೆ ನಿಮಗೆ ಒಂದು ಯೂಜ್ ಟೈರ್ ಕಾಣಿಸುತ್ತೆ. ಈ ಟೈರ್ ಏನಿದೆ ಆಫ್ ರೋಡ್ ಪ್ಲಸ್ ನೀವು ಆನ್ ರೋಡ್ ಯೂಸ್ ಮಾಡ್ಬೋದು. ಈ ಟೈರ್ ಎರಡು ಸೂಟಬಲ್ ಆಗೋ ಟೈರ್ ಕೊಟ್ಟಿದ್ದಾರೆ. ವೈಬ್ರೆ ABS ಕೊಟ್ಟಿದ್ದಾರೆ. ಇಲ್ಲೂ ನಿಮಗೆ LED ಲೈಟ್ ಸಿಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಈ ಸೀಟು ತುಂಬಾ ಕಂಫರ್ಟಬಲ್ ಆಗಿರೋ ಸೀಟ್ ಅನ್ಬೋದು. ಇದು 1 ಪೀಸ್ ಸೀಟ್ ಬೆಂಚ್ ಅಂತ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿದೆ, ರೈಡರ್ಗೆ ಆಗಲಿ ಪಿಲಿಯನ್ಗೆ ಆಗಲಿ ತುಂಬಾ ಕಂಫರ್ಟಬಲ್ ಆಗಿದೆ. ಇದು ಪೆಟ್ರೋಲ್ ಟ್ಯಾಂಕ್. ನಮಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂದರೆ ಮೇನ್ ಬೇಕಾಗಿರೋದೇ ಪೆಟ್ರೋಲ್. ಸೊ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಇದೆ. ಫ್ಯೂಯಲ್ ರೇಂಜ್ ಬಂದು ನಿಮಗೆ 30 to 33 ಸಿಗುತ್ತೆ. ನಿಮಗೆ ಹೈವೇಲೆಲ್ಲ ಓಡಿಸಿದ್ರೆ ಒಂದು 33 ಸಿಗುತ್ತೆ. ಈ ಗಲ್ಲಿ ಪಲ್ಲಿಲಿ ನಮ್ಮ ಏರಿಯಾದಲ್ಲೆಲ್ಲ ಓಡಿಸಿದ್ರೆ ನಿಮಗೆ ಬರೀ ಒಂದು 28 to 30 ಸಿಗುತ್ತೆ ಅಷ್ಟೇ. TFT ಡಿಸ್ಪ್ಲೇ. ಇದರಲ್ಲಿ ಒಂದೇ ಒಂದು ಅಸಹ್ಯವಾಗಿರೋದು ಏನು ಅಂದರೆ ಈ TFT ಡಿಸ್ಪ್ಲೇ. ಇದು ಸ್ಟಾರ್ಟಿಂಗ್ ಯಾವಾಗ ಗಾಡಿ ಬಿಟ್ಟರು ಅವಾಗಿಂದ ಇದು ಹಂಗೆ ಬಿಟ್ಟಿದ್ದಾರೆ. ಇದೊಂಚೂರು ಅಪ್ಡೇಟ್ ಮಾಡಿಲ್ಲ. ಇದೊಂಚೂರು ಕಲರ್ ಆಗಿ ಬಣ್ಣವಾಗಿ ಕೊಟ್ಟಿದ್ದಿದ್ರೆ ತಗೊಳ್ಳೋರು ಒಂಚೂರು ಇಷ್ಟಪಟ್ಟು ತಗೊಳ್ತಾರಪ್ಪ. ಈ ಥರ ಎಲ್ಲ ಕೊಟ್ಟರೆ ಯಾರು ತಗೋತಾರೆ ಹೇಳಿ? ಸರಿ, ಓಕೆ, ಹಾಗೆಲ್ಲ ಬೈಬಾರ್ದು. ನಿನಗಾಗಲ್ಲ ಅಂದ್ರೆ ಹೇಳಬೇಕಾಗಿತ್ತು, ನಾವು ಬೇರೆ ಏನೋ ವ್ಯವಸ್ಥೆ ಮಾಡ್ತಿದ್ವಿ. ಈ ರೀತಿ ದ್ರೋಹ ಮಾಡ್ಬಿಟ್ಟಲ್ಲ ಬೇಡ ಪ್ರಭು. ಇಲ್ಲಿ ನೋಡ್ತಾ ಇದ್ರೆ ABS ಲೈಟ್ ನಿಮ್ಗೆ ಬ್ಲಿಂಕ್ ಆಗ್ತಾ ಇದೆ. ಇದರಲ್ಲಿ ಒಂದು ಮೈನಸ್ ಅಥವಾ ಪ್ಲಸ್ ಹೆಂಗಾದ್ರೂ ತಗೋಬಹುದು. ಯಾಕಂದ್ರೆ ಇದರಲ್ಲಿ ABS ಆಫ್ ಮಾಡಕ್ ಆಗಲ್ಲ. ಅವ್ರು ಹೇಳಿದ್ದನ್ನು ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಡ್ಯೂಕಲ್ಲಾಗಲಿ ಹಿಮಾಲಯನಲ್ಲಾಗಲಿ ಹೊಸದಾಗಿ ಬಂದಿರೋ ಹಿಮಾಲಯನ ಆಗಲಿ ನಾವು ABSನ ಆಫ್ ಆನ್ ಮಾಡ್ಬೋದು. ಇದರಲ್ಲಿ ಆಫ್ ಆನ್ ಮಾಡೋಕ್ಕಾಗಲ್ಲ. ಬಟ್ ಎರಡು ಸೈಡು ನಿಮ್ಗೆ ABS ಸಿಗುತ್ತೆ. ನೀವೇನಾದರೂ ಹಾರ್ಡ್ ಕೋರ್ ಆಫ್ ರೋಡರು ನನಗೆ ABS ಬೇಡ, ಸೊ ಇದರಲ್ಲಿ ಆಫ್ ಮಾಡೋಕ್ಕೆ ಆಗಲ್ಲ. ಇನ್ನೊಂದು ಇಲ್ಲಿ ನೋಡ್ಬೋದು, ಪಟ 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 ಅಂತ ಇದೆ. ಇದು ಲಡಾಖ್ ಫ್ಲ್ಯಾಗ್ ಅಂತಾರೆ ಒಬ್ಬೊಬ್ರು. ಇನ್ನೊಬ್ರು ಇದು ಅರ್ಥ ಏನು ಅಂದರೆ ಇದು ಲಡಾಖ್ ಫ್ಲ್ಯಾಗ್ ಅಲ್ಲ,
ಇದು ಪಂಚಭೂತಗಳು ಅಂತ ಒಂದು ನೋಡಿ ಇಲ್ಲಿ 1 2 3 4 5 ಇದು ಪಂಚಭೂತಗಳು ಸಮಥಿಂಗ್ ಹಾಫ್ ಲ್ಯಾಗ್. ಇದು ಎಲ್ಲರೂ ಲಡಾಖ್ ಹೋದ್ರೆ ಮಾತ್ರ ಹಾಕೋಬೇಕು ಅನ್ಕೋತಾರೆ. ಬ್ರೋ ತಗೊಂಡಿಲ್ಲೇ ಲೆಗ್ಗೇರಿಲಿ ಓಡಿಸ್ಕೊಂಡವ್ರೆ, ಆದರೂ ಹಾಕೊಂಡವ್ರೆ. ಈ ಗಾಡೀಲಿ ನಿಮ್ಗೆ ಇನ್ನೊಂದು ಏನೋ ಒಂದು ಪ್ಲಸ್ ಪಾಯಿಂಟು ಅಂದರೆ ಅಡ್ಜಸ್ಟಬಲ್ ಕ್ಲಚ್ ಲಿವರು ಹಾಗೂ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಸಿಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲೇನು ನೋಡ್ತಾ ಇದ್ರೆ ವಿಂಡ್ಶೀಲ್ಡ್ ಇದು ಆಫ್ ಮಾರ್ಕೆಟು. ನಿಮಗೆ ಆನ್ ಸ್ಟಾಕಲ್ಲಿ ಬರೀ ಇಷ್ಟೆಷ್ಟು ಬರುತ್ತೆ, ಇವರು ಆಫ್ ಮಾರ್ಕೆಟಲ್ಲಿ ಹಾಕಿದ್ದಾರೆ. ಇದು ಒಂದು 2000 ಆಗುತ್ತೆ. ಇದು ಇಲ್ಲೇನು ನೋಡ್ತಾ ಇದ್ರೆ ಅಪ್ಸೈಡ್ ಡೌನ್ ಫೋಕು ಸಸ್ಪೆನ್ಷನ್, ಇದರಲ್ಲಿ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ ಸಖತ್ತಾಗಿ ಕಾಣುತ್ತೆ. ರೈಡ್ ಬೈ ವೈರ್ ಥ್ರಾಟಲ್ ನೋಡ್ಬೋದು. ಮುಂಚೆ ನಿಮಗೆ ರೈಡ್ ಬೈ ಕೇಬಲ್ ಇತ್ತು, ಇಲ್ಲೊಂದು ಕೇಬಲ್ ಪಾಸ್ ಆಗೋದು. ಈ ಕೇಬಲಿಂದ ನಿಮಗೆ ಡೈರೆಕ್ಟು ಇಲ್ಲಿ ಇಂಜಿನ್ ಹತ್ರ ಒಂದು ಇಂಜಿನ್ ಕನೆಕ್ಟ್ ಆಗೋದು. ನೀವು ಯಾವಾಗ ಇಲ್ಲಿ ಥ್ರಾಟಲ್ ಕೊಡ್ತಾ ಇದ್ರಿ ಕೇಬಲ್ ಮುಖಾಂತರ ಇಲ್ಲಿ ಫಂಕ್ಷನ್ ಆಗೋದು, ಅದನ್ನು ಚೇಂಜ್ ಮಾಡಿ ವೈರ್ ಕನ್ವರ್ಟ್ ಮಾಡಿದ್ದಾರೆ. ವೈರಲ್ಲಿ ನಿಮ್ಗೇನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಚೂರು ಥ್ರಾಟಲ್ ಕೊಟ್ಟಿದ ತಕ್ಷಣ ವೈರ್ ಅಲ್ವಾ, ವೈರ್ ಮುಖಾಂತರ ಬೇಗ ಸೆನ್ಸರ್ಗೆ ಹೋಗುತ್ತೆ. ಸೆನ್ಸರಿಂದ ಇಂಜಿನ್ಗೆ ಬೇಗ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲೇನು ನೋಡ್ತಾ ಇದ್ರೆ ಮೋನೋಶಾಕ್ ಸಸ್ಪೆನ್ಷನ್, ಇದು ನೀವು ಬೇಕಾದರೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ಇದನ್ನ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಅಲ್ಯೂಮಿನಿಯಮ್ದು. ಇಲ್ಲಿ ನೀವು ಒಂದು ಟಾಪ್ ಬಾಕ್ಸ್ ಹಾಕೋಬೋದು ಬೇಕು ಅಂದರೆ, ಎಲ್ಲೂ ಬೇಡ ಅಂದರೆ ಅದು ಏನು ನಿಮ್ಗೆ ಅವಶ್ಯಕತೆ ಇಲ್ಲ. ರೈಡ್ ಬೈ ವೈಯರ್ ಹೇಳಿದೆ ಅಲ್ಲ, ರೈಡ್ ಬೈ ವೈಯರ್ ಅಂದರೆ ನಿಮ್ಗೆ ಗೊತ್ತಾಯಿತು. ರೈಡ್ ಬೈ ಕೇಬಲ್ ಅಂದ್ರೂ ನಿಮ್ಗೆ ಗೊತ್ತಾಯಿತು. ಬೇಕಾದರೆ ನಿಮ್ಗೊಂದು ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ ರೆಫರೆನ್ಸ್ಗೆ. ಇದು ರೈಡ್ ಬೈ ವೈಯರು, ಇದು ರೈಡ್ ಬೈ ಕೇಬಲ್ಲು. BMW GS 310 ಇದೊಂದು ಚೆನ್ನಾಗಿದೆ ಕಲರು, ಬ್ಲ್ಯಾಕ್ ಆ್ಯಂಡ್ ಗೋಲ್ಡು. ಇನ್ನೂ ನಿಮಗೆ ಕಲರ್ ಆಪ್ಷನ್ಸ್ ತುಂಬ ಇದೆ. ರೆಡ್ ಇದೆ, ಡಾರ್ಕ್ ಬ್ಲೂ ಇದೆ, ಮತ್ತು ವೈಟ್ ಕಲರ್ ಇದೆ, ಮತ್ತು ಪೋಲಾರ್ ವೈಟ್ ಅಂತ ಒಂದು ಕಲರ್ ಬರುತ್ತೆ. ಒಂದು 5 ಕಲರ್ ಆಪ್ಷನ್ಸ್ ಇದೆ ನಿಮಗೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು 28 Nm ಆಫ್ ಟಾರ್ಕ್ ಸಿಗುತ್ತೆ, ಪ್ಲಸ್ 33 bhp ಸಿಗುತ್ತೆ ಈ ಇಂಜಿನಲ್ಲಿ ನಿಮಗೆ. ಸರ್ವಿಸ್ ಬಂದು ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ BMW ಅವ್ರದ್ದು ಸರ್ವಿಸ್ ಕಾಸ್ಟು ಜಾಸ್ತಿ. ಮತ್ತು ನೀವು ಸರ್ವಿಸ್ ಬಂದು ಇದಕ್ಕೆ ಸ್ಟಾರ್ಟಿಂಗು ಗಾಡಿ ಹೊಸ್ದಾಗಿ ತೊಗೊಂಡ್ಮೇಲೆ 1000 ಕಿಲೋಮೀಟರ್ ಆರ್ 1 ಮಂತ್ಸ್ಗೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಸರ್ವಿಸ್ ನೀವು ಯಾವಾಗ ಮಾಡಿಸ್ಬೇಕಾಗುತ್ತೆ ಈ ಗಾಡಿಗೆ ಅಂದರೆ ಕಂಪ್ನಿಯವ್ರು ಹೇಳೋದು 10,000 ಕಿಲೋಮೀಟರ್ಸ್ ಮಾಡಿಸಿ ಅಂತ. ನೀವು ಒಂದು 8,000 8,500 ಕಿಲೋಮೀಟರ್ಸ್ಗೆ ಮಾಡಿಸಿದ್ರೆ ಒಳ್ಳೇದು. ಯಾಕೆ ಅಂದರೆ ಇಂಜಿನ್ ಚೆನ್ನಾಗಿರುತ್ತೆ, ಇಂಜಿನ್ ಚೆನ್ನಾಗಿದ್ರೆ ಗಾಡಿ ಚೆನ್ನಾಗಿರುತ್ತೆ, ಗಾಡಿ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ, ಪಾಕೆಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದಿಷ್ಟು ಈ ಗಾಡಿ ಒಂದು ಸ್ಪೆಸಿಫಿಕೇಶನ್ಸು. ಪ್ಲಸ್ ಆ್ಯಂಡ್ ಮೈನಸ್ಗೆ ಹೋಗೋಣ. ಪ್ಲಸ್ ಏನೇನು ಅಂದರೆ ಒಂದು ಯೂಜ್ ಗಾಡಿ ಇದು. ನೀವು ರೋಡಲ್ಲಿ ಯಾರಾದರೂ ಗೊತ್ತಿಲ್ಲದೆ ಇದ್ದವರು ಎಷ್ಟಪ್ಪ ಈ ಗಾಡಿ ಅಂತ ಕೇಳಿದ್ರೆ ಒಂದು 6 lakhs to 8 lakhs ಅಂದ್ರೂ ಅವ್ರು ಆರಾಮಾಗಿ ನಂಬ್ತಾರೆ, ಯಾಕೆಂದರೆ ಅಷ್ಟು ದೊಡ್ಡದಾಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಗ್ರೌಂಡ್ ಕ್ಲಿಯರೆನ್ಸು 2ನೇ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಂಡಿಯನ್ ರೋಡ್ಸ್ಗೆ 7 ಮಾಡಿಸ್ದಂಗಿದೆ. ಇದು 220 mm ಅಷ್ಟು ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಅದು ಬೇಕಾದ್ರೆ ಯಾರಾದರೂ ಕಣ್ಣೆ ಮುಚ್ಚೆನೋ ಜೂಟಾಟ ಆಡ್ಬೇಕಾದ್ರೆ ಕೆಳಗಡೆ ನುಕ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ ಇದರಲ್ಲಿ ನಿಮಗೆ 2 ಸೈಡ್ಸೂ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಎಲ್ಲೇ ನೀವು ಲಾಂಗ್ ಹೋದ್ರೂ ನೀವು ಒಂದು ಪಂಚರ್ ಕಿಟ್ ತೊಗೊಂಡ್ರೆ, ನೀವೇ ಸ್ವಲ್ಪ ನಾಲೆಜ್ ಇದ್ದರೆ ಪಂಚರ್ ನೀವೇ ಹಾಕೋಬೋದು. ಇದಕ್ಕೆ ಯೂಜ್ ಲುಕ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಆಫ್ ರೋಡ್ಗೂ ಸರಿ ಆನ್ ರೋಡ್ಗೂ ಸರಿ ಒಂದೊಳ್ಳೆ ಗಾಡಿ. ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ವೆಯ್ಟ್ ಬಂದು ನಿಮಗೆ 165 kg ಅಷ್ಟೇ. ತುಂಬ ಲೈಟ್ ವೆಯ್ಟ್ ಗಾಡಿನೇ ಅಂತಲೇ ಹೇಳ್ಬೋದು. ಎಲ್ಲಿದ್ದೆ ಎಲ್ಲಿದ್ದೆ ಪ್ಲಸ್ ಪಾಯಿಂಟಲ್ಲಿದ್ದೆ. ಈ ಇಂಜಿನ್ ಎಷ್ಟು ಸ್ಮೂತ್ ಇದೆ ಅಂದರೆ ಅಷ್ಟು ಸ್ಮೂತ್ ಇದೆ, ಯಾಕಂದರೆ ನೀವು ಓಡಿಸುವಾಗಲೇ ಗೊತ್ತಾಗೋದು ಎಷ್ಟು ಸ್ಮೂತ್ ಇದೆ ಅಂತ. ನೆಕ್ಸ್ಟ್ ನಾವು ಮೈನಸ್ಗೆ ಹೋಗೋಣ. ಇದರಲ್ಲಿ ಏನೇನು ಡ್ರಾಬ್ಯಾಕ್ಸ್ ಇದೆ, ಒಂದು ಫೈಬರು ಅಂದರೆ ಪ್ಲಾಸ್ಟಿಕ್ಕು, ಎರಡು ಬೇರೆ ಆದರೆ ಒಂದೇ. ಇದು ಬಾಡಿ ಏನಿದೆ ಇದು ಫೈಬರು. ನಿಮಗೆ ಒಂದು ಸತಿ ಎಲ್ಲಾದರೂ ಒಂಚೂರು ಸ್ಪೀಡಲ್ಲಿ ಬಿದ್ದರೂ ಇದು ಹೋಯ್ತು ಅಂದರೆ ನಿಮಗೆ ತುಂಬಾ ನಿಮಗೆ ಇದು ಖರ್ಚಾಗುತ್ತೆ. ಸೊ ಅದಕ್ಕೆ ನೀವು ಒಂದು ಆಫ್ಟರ್ ಮಾರ್ಕೆಟು ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಕೊಳ್ಳೋದು ಉತ್ತಮ. ಹಾಕ್ಸಿದ್ದಾರೆ ನಮ್ಮ ರಾಕೇಶ್ ಅವರು. 10,000 ಇಂದ 11,000 ಆಗುತ್ತೆ. ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. TFT ಡಿಸ್ಪ್ಲೇ ಒಂಚೂರು ಚೆನ್ನಾಗಿಲ್ಲ. ಆ ಹಿಮಾಲಯನ್ 450 ಹೋಲಿಸ್ಕೊಂಡ್ರೆ ಒಂಚೂರು ಪರವಾಗಿಲ್ಲ. ಆ ಹಿಮಾಲಯನಲ್ಲಿ ಬಿಟ್ಟಿದ್ದಾನೆ 450ಲಿ TFT ಡಿಸ್ಪ್ಲೇ. ಅದೇನು ಈ ಅರ್ಧ ಪ್ರೊಟೆಕ್ಟರ್ ಅಲ್ವಾ, ಅರ್ಧ ಪ್ರೊಟೆಕ್ಟರ್ಗೆ ಇನ್ನರ್ಧ ಪ್ರೊಟೆಕ್ಟರ್ ಕೆಳಗಡೆ ಹಾಕ್ಬಿಟ್ಟು ಒಂದು TFT ಡಿಸ್ಪ್ಲೇ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ. ನಿಂತಿದ್ವಾಗ ಸ್ಪೆಸಿಫಿಕೇಶನ್ಸ್ ಆಯ್ತು, ಓಡಿಸ್ಬೇಕಾದ್ರೆ ಕಂಫರ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಗಾಡೀಲಿ ಏನು ಅಂದರೆ ನೀವು ನೋಡಿದ ಕಡೆ ಎಲ್ಲ ಇದು BMW ಗಾಡಿ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ನಮ್ಮ ಈ ಓನರ್ಗೆ ಏನೊಂದು ಇಷ್ಟನೋ ಗೊತ್ತಿಲ್ಲ, ಆ ಕೀ ಚೈನ್ ತೊಗೊಂಡಿದ್ದಾರೆ, ಅದ್ರ ಮೇಲೂ BMW ಅಂತ ತೊಗೊಂಡಿದ್ದಾರೆ. ಬಿಕಾಸ್ ಎಲ್ಲಾದರೂ ಇಟ್ಟರೆ BMW ಗಾಡಿ ಇಟ್ಟಿದ್ದೀನಿ ಅಂತ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ಈ ಲೊಕೇಶನ್ಗೆ ಬಂದಿರೋ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಆಫ್ ರೋಡು ಮಾಡ್ಬೋದು, ಪ್ಲಸ್ ಆನ್ ರೋಡ್ ರಿವ್ಯೂನು ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಯಾರೂ ಬರೋಂಗಿಲ್ಲ, ಬಂದರೆ ಪೊಲೀಸರು ಹೊಡಿತಾರೆ. ಆನ್ ಮಾಡಿದ ತಕ್ಷಣ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ನೋಡಿ. ತೆಗಿತಿದ್ದಂಗೆನೆ ಆಫ್ ರೋಡ್ ತೋರಿಸ್ತಾ ಇದ್ದೀನಿ ನಿಮಗೆ. ತೆಗಿತಿದ್ದಂಗೆನೆ ಆಫ್ ರೋಡ್ ತೋರಿಸ್ತಾ ಇದ್ದೀನಿ ನಿಮಗೆ.
ಯಾಕಂದರೆ ಆಫ್ ರೋಡ್ ಮುಗಿದಾದ್ಮೇಲೆ ಇಲ್ಲಿ ಆನ್ ರೋಡ್ಗೆ ಹೋಗೋಕ್ಕೆ ಸಾಧ್ಯ. ಹೊಡೆದ್ಗಿಡ್ದಿರೋ ಹೊಸ ಗಾಡಿ, ಮೊದಲೇ ಪ್ಲಾಸ್ಟಿಕ್ ಗಾಡಿ. ಇಮೋಷನಲ್ ಡ್ಯಾಮೇಜ್. ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿದ್ನಲ್ಲ, ಏನಂತಿ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಇದಕ್ಕೆ ಈ ಥರ ಜಾಗಗಳಲ್ಲಿ ಹಿಂಗೆ ಹೋಗ್ಬೋದು. ಆಫ್ ರೋಡ್ನಿಂದ ಆನ್ ರೋಡಿಗೆ ಬಂದಾಯಿತು. ಸ್ಮೂತ್ ಅಂದರೆ ಅಷ್ಟು ಸ್ಮೂತ್ ಇದೆ ಈ ಗಾಡಿ. ಥ್ರಾಟಲ್ ರೆಸ್ಪಾನ್ಸು ಅಷ್ಟೇ ಸಖತ್ತಾಗಿದೆ. ನಾನು ಕಂಪೇರ್ ಮಾಡಿದ್ರೆ ನಾನು 450 ಮೊನ್ನೆ ಒಂದು ರಿವ್ಯೂ ಹಾಕಿದ್ದೀನಿ, ಆ ಗಾಡಿಲೂ ಸೇಮ್ ಪವರೇ ಫೀಲ್ ಆಗುತ್ತೆ. ಬಟ್ ಅದು 450cc, ಇದು 310cc. ಇನ್ನೊಂದು ಚೂರು ಪವರ್ ಜಾಸ್ತಿ ಸಿಗ್ಬೋದು ಅದರಲ್ಲಿ. ಯಾರಾದರೂ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋರು ಏನಾದರೂ ನನ್ನ ವೀಡಿಯೋ ನೋಡ್ಬಿಟ್ರೆ ನನ್ನನ್ನು ಬಹಿಷ್ಕರಿಸ್ಬಿಡ್ತಾರೆ. ಯೂಟ್ಯೂಬ್ CEO ಹೇಳಿ, ಈ ನನ್ನ ಮಗ ಏನಾದರೂ ಬೆಳೆದ್ರೆ ನಿಮ್ಮ ಯೂಟ್ಯೂಬ್ನೇ ಹಾಳು ಮಾಡ್ಬಿಡ್ತಾನೆ ಅಂದ್ಬಿಟ್ಟು ಯೂಟ್ಯೂಬಿಂದನೇ ಫಸ್ಟು ಒದ್ದೋಡಿಸ್ಬಿಡ್ತಾರೆ. ಸೊ ತಿರುಗಿಸ್ಕೊಳ್ಳೋಣ. ಗಾಡಿ ಎಲ್ಲ ಹೇಳ್ದೆ ಗುರು, ಎಷ್ಟು ಅಂತಲೇ ಹೇಳಲಿಲ್ಲ ಅಲ್ಲ, ಹೇಳ್ತೀನಿ ಬನ್ನಿ. ಟೋಟಲ್ ಬಿಲ್ಲು 4,08,000. 4,10,000 ಆನ್ ರೋಡು. 4,10,000 ಆನ್ ರೋಡ್. ಓಕೆ. ಈ ಗಾಡೀಲಿ 6 ಗೇರ್ಗಳಿದೆ. ಒಂದೇ ಒಂದು ಕಾಣ್ತಾ ಇದೆ ಅಂತ ಕೇಳಬೇಡಿ, ಅದನ್ನೇ 6 ಸತಿ ಹಾಕ್ಬೋದು. ಹಳೇ ಜೋಕ್ ಆಯ್ತಲ್ಲ. ನೋಡ್ತಾರೆ ಅಕ್ಕಪಕ್ಕ ಹೋದ್ರೆ, ಯಾವ್ದಿದು ಗಾಡಿ ಅಂತ. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ನೋಡಿ, ಗಾಡಿ ತಗೊಳ್ಳೋದು ಯಾಕೆ ಗುರು, ಒಂದು ಕಂಫರ್ಟಬಲ್ ಆಗಿರಲಿ, ಲಾಂಗ್ ಎಲ್ಲಾದ್ರೂ ಹೋದ್ರೆ ಯೂಸ್ ಆಗಲಿ. ಇನ್ನೊಂದೇನೋ, ನಮಗೆ ಗಾಡಿ ಓಡಿಸ್ತಾ ಇದ್ದೀವಿ, ಓಕೆ, ಪಕ್ಕದಲ್ಲಿದ್ದವ್ರಿಗೆ ನೋಡಿದ್ರೆ ತಾನೇ ನಮಗೂ ಒಂದು ಆನಂದ. ಅಯ್ಯೋ ನೋಡ್ತಾವ್ರು ನೋಡ್ ಗುರು, ಅಷ್ಟು ಕಷ್ಟಪಟ್ಟು ತೊಗೊಂಡಿರೋದಕ್ಕೂ ಒಂದು ಅದಿರುತ್ತೆ. ಐ ಕ್ಯಾಚಿಂಗ್ ಬೈಕ್ ಅಂತ ಹೇಳ್ಬೋದು. ಯಾಕೆ ಕಲರು ಹಂಗೆ ಇದೆ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡು. ಹೇಳಲಿಲ್ವಾ, ಗಾಡಿ ಎತ್ತಿದ್ರೆ ನೀವು ಯಾರಾದರೂ ಸರಿ ತಿರುಗಿ ನೋಡ್ತಾರೆ ಅಂತ ಗಾಡಿ ಇದು. ಇದನ್ನ ನಮಗೆ ಓಡ್ಸಕ್ಕೆ ಕೊಟ್ಟಿರೋ ನಮ್ಮ ರಾಕೇಶ್ ಅವ್ರಿಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಬ್ರೋ. ಏನೋ ಒಂದು ಸಣ್ಣ ಚಾನಲ್ನ ಏನೋ ಒಂಚೂರು ಬೆಳ್ಸೋಕ್ಕೋಸ್ಕರ ಈ ತಮ್ಮ ಗಾಡಿನ ನಮಗೆ ಕೊಟ್ಟು ಸಹಕರಿಸಿದ್ದಕ್ಕೆ ನಮ್ಮ ಅಣ್ಣನಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವತ್ತೂ ಅವ್ರಿಗೆ ಹೇಳಕ್ ಅವಕಾಶ ಸಿಗ್ಲಿಲ್ಲ, ಆದ್ರೆ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೀನಿ, ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ, ಈ ದೇಹದ ಕೊನೆ ರಕ್ತನೂ ನಮ್ಮ ಅಣ್ಣನ್ಗೆನೆ. ನಿಮಗೆ ತುಂಬ ಒಂದು ದೊಡ್ಡ ಧನ್ಯವಾದಗಳು. ನಮ್ಮ ಜೊತೆ ಇದ್ದಾರೆ ಗಾಡಿ ಓನರ್ ಆದಂತ ನಮ್ಮ ರಾಕೇಶ್ ಅವರು. ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋದು. ಎಲ್ಲಿದ್ದರೆ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ. ನೀವೇನ್ ನೋಡ್ತಾ ಇದ್ದೀರಾ, ಇವರು ಬೈ ಪ್ರೊಫೆಷನ್ ಸಾಫ್ಟ್ವೇರ್ ಇಂಜಿನಿಯರು, ಬೈ ಎಜುಕೇಶನ್ ಸಿವಿಲ್ ಇಂಜಿನಿಯರು. ಇನ್ನೇನೇನು ಇಂಜಿನಿಯರ್ ನೀವು ಅಷ್ಟೇನಾ? ಈ ಗಾಡಿ ತಗೊಂಡಿದ್ದಂತ ಒಂದು ಮುಖ್ಯ ಉದ್ದೇಶ ಏನು? ಗಾಡಿ ಉದ್ದೇಶ ಅಂತ ಏನು ಇಲ್ಲ ಬ್ರೋ, ಒಂಥರ ಸುಮ್ಮನೆ ಗಾಡಿ ಯಾವ್ದಾದ್ರು ಒಂದು ತಗೊಳ್ಳೋಣ ಅಂತ ನೋಡೋಣ ಅಂತ ವೇರಿಯಸ್ ಯಾವ್ದಾದ್ರು ಚೆಕ್ ಮಾಡ್ತಾ ಇದ್ದೆ. ಸ್ಪ್ಲೆಂಡರ್ ಇತ್ತಲ್ಲ ಬ್ರೋ. ಅದ್ರಲ್ಲಿ ಈ ಗಾಡಿ ಹೋದೆ ನೋಡೋಣ ಅಂತಾನೆ, ಈ ಲುಕ್ಸ್ಗೆ ಫಿದಾ ಆಗಿ ತಗೊಂಡ್ರೆ ಇದನ್ನೇ ತಗೊಳ್ಳೋದು ಅಂತ ಫಿಕ್ಸ್ ಆಗಿ ತಗೊಂಡೆ. ಎಷ್ಟು ತಿಂಗಳಾಯ್ತು ಬ್ರೋ ತಗೊಂಡು? ಏನೋ ಒಂದು 2,000 ಕಿಲೋಮೀಟರ್ ಓಡಿಸಿದ್ದೀರಾ? ಬ್ರೋ ಒಂದು 20-25 ಸಾವಿರ ಆಗಿರ್ಬೋದು. ಹೌದಾ? ತೋರಿಸಿ ಬ್ರೋ ವೀಕ್ಷಕರಿಗೆ. ಓ ನೋಡ್ತಾ ಇದ್ದೀರಾ, 569. ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ಬಂದರೆ 1000 ಕಿಲೋಮೀಟರ್ಸ್ಗೆ ಮಾಡಿಸ್ಬೇಕು, ಅಥವಾ ಅಂದರೆ 1 ಮಂತ್ಸ್ಗೆ. 1000 ಕಿಲೋಮೀಟರ್ಸ್ಗೆ ಮಾಡಿಸಿಲ್ಲ, ಯಾಕಂದರೆ ಅದು ಓಡಿಲ್ಲ. 1 ತಿಂಗ್ಳಿಗೆ ಮಾಡಿಸಿದ್ದಾರೆ. ಆ ಸರ್ವಿಸ್ ಬಿಲ್ ಎಷ್ಟಾಯಿತು ಅಂತ ನೀವೇ ಅವ್ರನ್ನ ಕೇಳಿರಂತೆ. ಬನ್ನಿ. ಸರ್ವಿಸ್ ಇದು BMW ತೆಗೆದ್ರೆ ಸ್ಯಾಲ್ರಿ ಪೂರ್ತಿ ಬರೀ ಸರ್ವಿಸ್ಗೆ ಇಡಬೇಕು ಅಂತಾರೆ. ನೀವೇನು ಹೇಳ್ತೀರಾ ಬ್ರೋ? ಹಂಗಂತಾರೆ ಬ್ರೋ. ನಾನು ತಗೋಬೇಕಾದ್ರೆ ನೋಡಿದ ರಿವ್ಯೂಸ್ ಎಲ್ಲ ಅದೇ ಸರ್ವಿಸ್ ಕಾಸ್ಟ್ ಜಾಸ್ತಿ ಅಂತ. ನನಗೆ ಇದುವರೆಗೂ ಸರ್ವಿಸ್ ಕಾಸ್ಟ್ ಬಂದಿಲ್ಲ. ಮಾಡಿಸಿರೋದೇ ಒಂದು ಸರ್ವಿಸ್, ಓಡಿಸಿರೋದೇ 500 ಕಿಲೋಮೀಟ್ರು. 500 ಕಿಲೋಮೀಟರ್ಗೆ ಬಿಟ್ಟಾಗ ನನ್ನ ಎಕ್ಸ್ಪೆಕ್ಟೇಷನ್ ಎಲ್ಲ ಹೇಳಿದ ಪ್ರಕಾರ ಒಂದು 8 to 10 ಆಗುತ್ತೆ ಅಂದಿದ್ರು. ಬಟ್ ನಾನು 6,000 ಅಲ್ಲಿ ಆಯ್ತು. 6,000 ಅಲ್ಲಿ ಆಯ್ತು. ಸೆಕೆಂಡ್ ಸರ್ವಿಸ್ ಏನು ಮ್ಯಾಕ್ಸಿಮಮ್ ಕೋಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಕಂಪ್ನಿಯವರು. ಅದೇ ನಾನು ಓಡಿಸೋದ್ರ ಮೇಲೆ ಡಿಪೆಂಡ್ ಅಂತೆ ಬ್ರೋ. ಹೌ ವಿ ಮೇಂಟೈನ್ ಅದ್ರ ಮೇಲೆ 10,000 ಕಿಲೋಮೀಟರ್ಸ್ಗೆ ಒಂದು ಸೆಕೆಂಡ್ ಸರ್ವಿಸ್. ಒಂದು ಸರ್ವಿಸ್ ಆಲ್ಮೋಸ್ಟ್ 1 ಕಿಲೋಮೀಟರ್ಗೆ ₹1 ಅನ್ಕೊಳ್ಳಿ. 10,000 ಒಂದು 10,000 ರೂಪೀಸ್ ಬೇಕು. ಓಕೆ ಬ್ರೋ, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲಾಂಗ್ ರೈಡ್ ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ನೀವೆಲ್ಲಾದ್ರೂ ಕರ್ಕೊಂಡೋಗಿದ್ದೀರಾ? ನಾನೆಲ್ಲಾದ್ರೂ ಕರ್ಕೊಂಡೋಗ್ಲಾ? ಇದಿಷ್ಟು ಈ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ SV ಗೌಡ ವ್ಲಾಗ್ಸ್. ನಿಮ್ಮ ಪ್ರೀತಿ ಇದೇ ಥರ ಇರಲಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೋ ಒಂದು ಮಾಡಿ. ಇನ್ನು ಮುಂದಿನ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ SV ಗೌಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ಸ್ ಫಾರ್ ದ ಟ್ರೀಟ್. ರಿವ್ಯೂ ಮಾಡಿಸ್ಕೊಂಡು ಎಳ್ನೀರು ಕೊಡಿಸ್ತಾ ಇದ್ದೀರಾ. ಇಟ್ಸ್ ಸನ್ಸೆಟ್ ಮುಗ್ದಿಂಗ್. ವಿ ಆರ್ ಗೋಯಿಂಗ್ ಟು ಹೋಮ್. ದಟ್ಸ್ ಇಟ್ ಫಾರ್ ದ ವಿಡಿಯೋ. ಕಾನ್ಸೆಪ್ಟೇ ರಿವ್ಯೂ ಮಾಡೋದು, ಒಂದೊಂದು ಪಾರ್ಟು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಬರೋದು. ಅದೇ ಕಾನ್ಸೆಪ್ಟ್ ಇವತ್ತು. ನಿಮಗೆ ಬೇಡ ಇದೆಲ್ಲ ಹೇಳಲ್ಲ, ಯಾಕಂದ್ರೆ ಇದೆಲ್ಲ ಓದ್ಕೊಂಡಿದ್ದೀನಿ ರಾತ್ರಿ ಎಲ್ಲ. ಸೊ ಅದಕ್ಕೆ ನಿಮ್ಗೆ ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಎಷ್ಟು HP ಇದು? ಬುಕ್ಕಲ್ಲಿ ಬರ್ಕೊಂಡಿದ್ದೆ ಬ್ರೋ. ನೋಟ್ಸೇ ಪ್ರಿಪೇರ್ ಮಾಡಿದ್ದೀನಿ ಬ್ರೋ. ನೋಡಿ ಇಲ್ಲಿ BMW ಪಾಯಿಂಟ್ಸು, ಮೈನಸ್ಸು, ಆಮೇಲೆ ಪ್ಲಸ್ಸು
ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಅಲ್ಯೂಮಿನಿಯಂ ಟೈರ್ಸ್ ಇದು. ಹೌದಾ? ಹೌದಾ ಅಂತೆ, ಅಲ್ಯೂಮಿನಿಯಂ ಟೈರ್, ಅಲ್ಯೂಮಿನಿಯಂ ವೀಲ್ ಇದು. ಪಕ್ಕ ಅಲ್ಯೂಮಿನಿಯಮೇ ಬ್ರೋ. ಇದು ಟೈರ್ ಸೈಜ್ ಬಂದು 1 ನಿಮಿಷ. ಟೈರ್ ಸೈಜ್ ಬರ್ಕೊಂಡಿಲ್ವಲ್ಲ. ಟೈರ್ ಸೈಜ್ ಫೋನಲ್ಲಿ ಐತೆ. ಫ್ರಂಟು 110/80, 150/70. ಲೋಕಿ ಅಜ್ಜಿ ಜಿಮ್ಗೆ ಬರ್ತೀಯ ಅಂತ ಕೇಳಕ್ ಫೋನ್ ಮಾಡಿದ್ದಾನೆ. ಹೇಳಿ ಬ್ರೋ. ಬ್ರೋ BMW ರಿವ್ಯೂ ಮಾಡ್ತಾ ಇದ್ದೀನಿ. ಹಾ, ಹೋಗಿ ಬನ್ನಿ ಬ್ರೋ. ಸಂಜೆ ನಾನು ರಿವ್ಯೂ ಮಾಡಾದ್ಮೇಲೆ ಮುಗಿಸ್ಕೊಂಡು ಹೋಗ್ತೀನಿ. ಸರಿ ಬ್ರೋ. 200 to 300. 200 ಇದು ನೀವು ವೀಲ್ ಅಲೈನ್ 200 to 3 ಇದು ವೀಲ್ ಅಲೈನ್ಮೆಂಟ್ಸ್. ಇದೇನು ನೋಡ್ತಾ ಇದ್ದೀರಾ, ಇದು ABS ಆನ್ ಆಗಿದೆ. ಇವಾಗ ABS ಆಫ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ತಿಳ್ಕೊಬೇಕಿತ್ತು ಬ್ರೋ. ಇದರಲ್ಲಿ ABS ಆನ್ ಆಫ್ ಹೆಂಗೆ ಮಾಡೋದು ಗೊತ್ತಾ? ಆನ್ ಆಫ್ ಮಾಡೋಕ್ಕಾಗಲ್ವಾ? ಡ್ಯೂಕಲ್ಲಿ ಮಾಡ್ಬೋದಾ? ಡ್ಯೂಕ್ 390 ಸ್ವಿಚ್ ಆಫ್ ಆನ್ ಮಾಡ್ಬೋದಾ? ಹೆಂಗೆ ಹಾಕ್ಲಿ? ಹಿಂಗೆ ಹಾಕ್ಲಾ? ಈಗ ಹೇಳು, ಏನು ತೊಗೊಂಡೆ ಕೇಳ್ತೀನಿ, ಅವೆಲ್ಲ ಹೇಳು. ಏನಂತ ಹೇಳ್ಬೇಕು? 220 ಇತ್ತು ನಿನ್ನ ಹತ್ರ, ರಾಯಲ್ ಎನ್ಫೀಲ್ಡ್ ಇತ್ತು, ಆದ್ರೆ ಈ ಗಾಡಿ ಎಂತಿಗೆ ತೊಗೊಂಡೆ ಅಂತ ಹೇಳು. ರಿವರ್ಸ್ ಗೇರ್ ಇಲ್ಲ ಅಲ್ವಾ? ರಿವರ್ಸ್ ಹೋಯ್ತೈತೆ. ಕ್ಲಚ್ ಬಿಟ್ರೆ ಮುಂದೆ ಹೋಗುತ್ತೆ. ಕರೆಕ್ಟ್. ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ?